ಹಾಯ್ ಡಿಯರ್ಸ್, ಇವತ್ತು ಏನು ದರ್ಶನ ಆದಮೇಲೆ ನಾವು ಇಲ್ಲಿಗೆ ಪ್ರಸಾದ ತೊಗೋಣ ಅಂತ ಬಂದ್ವಿ. ಇಲ್ಲಿ ನಮಗೆ ಪೊಂಗಲ್ ಪ್ರಸಾದ ಸಿಕ್ತು. ಈ ಪೊಂಗಲ್ ಏನಂದರೆ ರಂಗನಾಥ ಸ್ವಾಮಿಗೆ ಇಷ್ಟವಾದ ಪ್ರಸಾದ ಇದು ಫ್ರೆಂಡ್ಸ್. ಇದು ಪೊಂಗಲ್ಲು ನಮ್ಮ ಮನೇಲಿ ಎಷ್ಟು ಸತಿ ಮಾಡಿರ್ತೀವಿ, ಬಟ್ ಈ ಟೇಸ್ಟು ಈ ನಿಮಗೆ ಟೇಸ್ಟ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅದು ನಾವು ನಮಗೋಸ್ಕರ ಅಂತ ಮಾಡ್ಕೊಂಡಿರ್ತೀವಿ. ಬಟ್ ಈ ದೇವಸ್ಥಾನದ ಪ್ರಸಾದ ಇದೆ ಅಲ್ವಾ, ಇದು ದೇವರಿಗಂತ ಮಾಡಿರ್ತಾರೆ. ಅದರಲ್ಲ ಒಂದು ವಿಶೇಷ ಶಕ್ತಿ ಇದೆ ಅಲ್ವಾ. ಅದೇನೋ ಒಂದು ಆಶೀರ್ವಾದ ಸಿಕ್ತು ನಮಗೆ ದೇವ್ರದ್ದು ಅಂತ ಖುಷಿ ನಮಗೆ ಅಲ್ವಾ. ಸೊ ಆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಪೊಂಗಲ್ದು. ಆಮೇಲೆ ನಾವು ಹಾಗೆ ಪೊಂಗಲ್ ಟೇಸ್ಟ್ ನೋಡಿ ಮತ್ತೆ ಈ ಕಡೆ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ಈ ದೇವಸ್ಥಾನ ಫ್ರೆಂಡ್ಸ್. ಇದ್ರದ್ದು ಏರಿಯಾ ಬಂದು 156 ಏಕರ್ಸ್ ಇದೆ. ಇದು ಅಷ್ಟು ಸ್ಪ್ರೆಡ್ ಆಗಿದೆ. ಅಲ್ಲಿ 7 ಮಂಡಲಗಳಿವೆ. ಈ ದೇವಸ್ಥಾನದ ಒಳಗೆ 21 ಗೋಪುರಗಳಿವೆ. ಹಾಗೆ ರಾಜಗೋಪುರ ಮಾತ್ರ 236 ಅಡಿ ಎತ್ತರವಾಗಿದೆ. ಅಷ್ಟು ಸ್ಪೇಷಿಯಸ್ ಆಗಿದೆ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಬಂದ್ವಿ. ನಮಗೆ ಆ ಪುಳಿಯೋಗರೆ ಪ್ರಸಾದನೂ ಸಿಕ್ತು. ಪುಳಿಯೋಗರೆ ಅಂದರೆ ತಮಿಳ್ನಾಡಲ್ಲಿ ಫೇಮಸ್ ಇದು. ನಾನು ಹಾಗೆ ಗೊಜ್ಜು ಸಿಗುತ್ತೇನೋ ಅಂತ ಟ್ರೈ ಮಾಡಿದೆ, ಬಟ್ ನನಗೆಲ್ಲೂ ಗೊಜ್ಜು ಸಿಗಲಿಲ್ಲ. ಅಲ್ಲಿಂದ ಆ ಪ್ರಸಾದ ತಿಂದ್ಬಿಟ್ಟು ನಾವು ಈ ಕಡೆ ಬಂದ್ವಿ. ಫ್ರೆಂಡ್ಸ್, ನಾನು ನಿಮಗೆ ಬಿಗಿನಿಂಗಲ್ಲಿ ತೋರಿಸಿದ್ದೆ, ನಾವು ತುಪ್ಪದ ದೀಪ ಹಚ್ಚಿದ್ವಿ ಅಲ್ವಾ, ತೊಗೊಂಡಿದ್ವಿ ಅಲ್ವಾ. ಅದನ್ನು ಇಲ್ಲಿ ಇದು ಸೌತ್ ಗೇಟಲ್ಲಿ ಮಾತ್ರ ಹಚ್ಚೋದಕ್ಕೆ ಕೊಡ್ತಾರೆ ಈ ತುಪ್ಪದ ದೀಪನ. ಇದು ಎಲ್ಲಂದರೆ ದೀಪಸ್ತಂಭ ಇದೆ, ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಲ್ಲ, ಅದ್ರದ್ದು ಅಪೋಸಿಟ್ ಸೈಡಲ್ಲಿನೇ ಎದುರುಗಡೆನೇ ದೀಪಸ್ತಂಭ ಇದೆ. ಅಲ್ಲಿ ಮಾತ್ರ ನಾವು ತುಪ್ಪದ ದೀಪ ಹಚ್ಬೋದು, ಬಿಟ್ಟರೆ ಬೇರೆ ಎಲ್ಲೂ ಅವರು ಹಚ್ಚೋದಕ್ಕೆ ಅಲೌ ಮಾಡೋದಿಲ್ಲ. ಆಮೇಲೆ ಅಲ್ಲಿಂದ ನಾವು ಮುಂದೆ ಬಂದ್ವಿ. ಹಾಗೆ ಮುಂದೆ ಬಂದ್ವಿ ಫ್ರೆಂಡ್ಸ್. ನೋಡ್ಬೋದು ನೀವು ಇಲ್ಲಿ ಆನೆ ಇದೆ. ಆನೆ ಶ್ರೀ ಮಹಾವಿಷ್ಣುವಿನ ಸಂಕೇತ ಅಂತ ಹೇಳ್ತಾರೆ. ಹಿಂದೂ ಧರ್ಮದ ಪ್ರಕಾರ ಇಲ್ಲೇನೆಂದರೆ ಇದು ಗಣಪತಿಯ ಸ್ವರೂಪ ಸಂಕೇತನೂ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ನೀವು, ಆನೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ, ಆನೆಗೆ ಮುಖದ ಮೇಲೆ ಇಲ್ಲಿ ನೋಡಿ ತೋರಿಸ್ತೀನಿ ರೀ ನಿಮಗೆ. ಆನೆ ಮುಖದ ಮೇಲೆ ನಾಮ ಬರೆದಿದ್ದಾರೆ. ಆಮೇಲೆ ಕಿವಿಗೆ ಈ ಕಡೆ ಆ ಕಡೆ ಶಂಖಚಕ್ರ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಅದನ್ನು ಅಲಂಕಾರ ಮಾಡಿದ್ದಾರೆ. ಅದನ್ನು ಸಖತ್ತಾಗಿ ಮಾಡಿದ್ದಾರೆ. ಈ ಆನೆ ಶಕ್ತಿ, ಬಲ ಮತ್ತು ಶಾಂತಿಯ ಸಂಕೇತ ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್. ದೇವಸ್ಥಾನದ ಆನೆಗಳನ್ನು ವಿಶೇಷ ಹಬ್ಬಗಳಲ್ಲಿ ಮೂರ್ತಿ ಮೆರವಣಿಗೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಆನೆಗಳನ್ನು. ಆಮೇಲೆ ಬಂದಿರೋ ಭಕ್ತರಿಗೆ ಆಶೀರ್ವಾದ ಮಾಡುತ್ತೆ. ಹೀಗೆ ದೇವಾಲಯದ ಉತ್ಸವದ ಸಮಯದಲ್ಲಿ ಆನೆಗಳಿಗೆ ಅಲಂಕಾರ ಮಾಡಿರ್ತಾರೆ. ಸಖತ್ತಾಗಿರುತ್ತೆ, ನೋಡಬೇಕು. ಆಮೇಲೆ ಅಲ್ಲಿಂದ ನಾವು ಮತ್ತೆ ಹೊರಗೆ ಬಂದ್ವಿ. ನಾವು ಆ್ಯಕ್ಚುಲಿ ಟಿಫಿನ್ ತಿಂದಿರಲಿಲ್ಲ, ತಿನ್ನದೇನೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಟಿಫಿನ್ ಆಮೇಲೆ ತಿನ್ನೋಣ ಅಂದ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ಎಲ್ಲ ತೊಗೊಂಡು ಬರಬೇಕಾದ್ರೆ ನಾವು ಇದನ್ನೆಲ್ಲ ಶಾಪಿಂಗ್ ಮಾಡಿದ್ವಿ. ಅಲ್ಲಿ ನೀವು ತೋರಿಸಿದ್ನಲ್ಲ ಅಂಗಡಿಗಳಿವೆ. ಇಲ್ಲಿ ಶಂಖಚಕ್ರದ್ದು ನನಗೆ ದೀಪ ತೊಗೋಬೇಕಿತ್ತು ಆ್ಯಕ್ಚುಲಿ, ಅದನ್ನು ತೊಗೊಂಡೆ. ಆಮೇಲೆ ಬೀಸುಕಲ್ಲು, ಇದು ಬೀಸುಕಲ್ಲು. ಆಮೇಲೆ ಇದು ಬಂದು ಒಳಕಲ್ಲು. ಆಮೇಲೆ ನೆಕ್ಸ್ಟ್ ಬೀಸುಕಲ್ಲು, ಇದು ಆ್ಯಕ್ಚುಲಿ ಏನಂದರೆ ಇದು ಮನೇಲಿ ಇರಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಇದು ಲಕ್ಷ್ಮಿಯ ಸ್ವರೂಪ ಫ್ರೆಂಡ್ಸ್. ಎವ್ರಿ ಫ್ರೈಡೇ ನೀವು ಇದನ್ನು ಇಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನನಗೆ ತುಂಬ ಜನ ಹಿರಿಯರು ಹೇಳಿದರು. ಮೊದಲೆಲ್ಲ ದೊಡ್ಡದು ಇಡ್ತಾಯಿದ್ರು ಬೀಸುಕಲ್ಲು, ದೊಡ್ಡ ಒಳಕಲ್ಲು ಈ ಥರ ಎಲ್ಲ ಇರ್ತಿತ್ತು. ಬಟ್ ಇವಾಗೆಲ್ಲ ನೀವು ಮನೇಲಿ ಎಲ್ಲಿ ಜಾಗ ಇರುತ್ತೆ ಅಷ್ಟು ದೊಡ್ಡದು ಇಟ್ಕೊಳ್ಳೋಕ್ಕೆ. ಹಾಗಾಗಿ ಎಲ್ಲರೂ ಇದನ್ನು ಚಿಕ್ಕದನ್ನು ಇಟ್ಕೊಂಡಿರ್ತಾರೆ. ಇದು ತುಂಬ ಶ್ರೇಷ್ಠ ಅಂತೆ ಮನೇಲಿದ್ದರೆ. ಸೊ ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ. ನಾವಿಲ್ಲಿ ನೋಡಿ, ಇಲ್ಲಿಂದ ಮುಂದೆ ಬರೋಣ. ನಾನು ಅದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಮುಂದೆ ನಾವು ಒಂದು ಹೋಟೆಲಿಗೆ ಬಂದ್ವಿ. ಇಲ್ಲಿ ತುಂಬ ಹಸಿವಾಗಿತ್ತು. ಸೊ ಹಾಗಾಗಿ ಇಲ್ಲಿ ಟಿಫಿನ್ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ತಮಿಳ್ನಾಡಲ್ಲಿ ಏನು ಒಂದಂದರೆ, ನೀವೇನೇ ತೊಗೊಂಡ್ರು 2 ವೆರೈಟಿ ನಿಮಗೆ ಇದನ್ನು ಕೊಡ್ತಾರೆ. ಇಲ್ಲಿ ನೋಡಿ, ನಿಮಗೆ ಬಿಲ್ ಮಾತ್ರ ಸಖತ್ತಾಗಿತ್ತು. ಇದು ಬಿಲ್ಲು ನಿಮಗೆ ಸ್ಲೇಟಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇವ್ರು ಹೇಳ್ತಾರೆ ನೋಡಿ. சாம்பார் வடை, மெது வடை, ஒரு ரவா தோசை, ஒரு நெய் ரோஸ்ட்டு, 2 காப்பிக்கு 4 காப்பி. தேங்க்யூ. காப்பி சேர்த்தணும். இது 3 காப்பி. அதில் 2 காப்பி இருக்குல்ல? ஆமாம், அது 3 ஆகும்.
ಯಾ ಇದು ಬಿಲ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲೊಂದು ಇದು ಇದೆ ಫ್ರೆಂಡ್ಸ್, ನಮ್ಮ ಎಲೆನ ನಾವೇ ತೆಗಿಬೇಕು ಅಂತ ಈ ಹೋಟೆಲಲ್ಲಿದೆ. ಸೊ ನಮ್ಮ ಎಲೆನ ನಾವೇ ತೊಗೊಂಡು ಹೋಗಿ ಹೊರಗಡೆ ಇಡಬೇಕು ಅಂತ. ತುಂಬ ಖುಷಿ ಅನ್ನಿಸ್ತು ನನಗೆ, ಯಾಕೆಂದರೆ ನಾವು ತಿಂದಿರೋದನ್ನ ನಾವು ತೊಗೊಂಡು ಹೋಗೋದ್ರಲ್ಲಿ ಏನೂ ಮುಜುಗರ ಇಲ್ಲ ಅಲ್ವಾ. ಸಖತ್ತಾಗಿತ್ತು ಮಾತ್ರ, ತುಂಬ ಇಷ್ಟ ಆಯಿತು.